ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 83ನೇ ಭೇಟಿ. ಇಂದು ನಾವು 3 ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಕೆಫೆ, CAFE ಕೆಫೆ. ಎರಡನೇದು ರೆಸ್ಟೋರೆಂಟ್ ಅಂತ, RESTAURANT. ಮೂರನೇದು ಹೋಟೆಲ್. ನನಗೆ ಅನ್ನಿಸ್ತು ಯಾವುದೇ ಪದಗಳು ಬಂದರೆ ಏನಾದರೂ ವ್ಯತ್ಯಾಸ ಇರಬೇಕು ಅಂತ. ಈ ಕೆಫೆ ಬಗ್ಗೆ ನೋಡೋಣ. ನಾನು ಮೈಸೂರಿನಲ್ಲಿ ಸುಮಾರು ಕಳೆದ 61 ವರ್ಷದಿಂದ ನನ್ನ ಜೀವಿತದ ಬಹುಭಾಗವನ್ನು ಮೈಸೂರಲ್ಲೇ ಕಳೆದಿದ್ದೇನೆ. ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು, ಅಲ್ಲಿ ಈ ಥರ, ಅದರಲ್ಲಿ ಕೆಲವು ಹೋಟೆಲ್ಗಳು 1-2 ಇರ್ಬೋದು, ಈಗ ಹೆಸರು ಬದಲಾವಣೆ ಆಗಿದೆ. ಆ ಹೋಟೆಲ್ಗಳಲ್ಲಿ ಕೆಫೆ ಅಂತ ಇತ್ತು, ಯಾವುದೋ ಒಂದು ಕೆಫೆ ಆಯಿತಾ, ರಾಮ ಕೆಫೆ, ಈ ಥರ ಯಾವ ಹೋಟೆಲ್ಗಳ ಹೆಸರಿತ್ತು ಅಲ್ಲಿ. ಆಮೇಲೆ ಅದು ನೋಡಿದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳು ಅಲ್ಲಿ, ಅದು ನೋಡೋಣ ಅದು ಕೆಫೆಗೆ ಏನು ಅರ್ಥ ಇದೆ. ಎರಡನೇದು ರೆಸ್ಟೋರೆಂಟ್, ಆ ರೆಸ್ಟೋರೆಂಟ್ ನಮಗೆಲ್ಲ ಗೊತ್ತಿರೋದೆ. ಮೂರನೇದು ಹೋಟೆಲ್ಲು. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮಗೆ ಬಹುಶಃ ಯಾರು ಹೇಳ್ಕೊಟ್ಟಿದ್ರೋ ಗೊತ್ತಿಲ್ಲ, ರೆಸ್ಟೋರೆಂಟ್ ಇದ್ರ ಬಗ್ಗೆ. ಆಮೇಲೆ ರೆಸ್ಟೋರೆಂಟ್ ಮತ್ತು ಹೋಟೆಲ್, ಎಲ್ಲಿ ತಿಂಡಿ ಮಾತ್ರ ಸಿಗುತ್ತೆ ಅದನ್ನು ನಮಗೆ ತಿಳಿಸಿದ್ದವರು ರೆಸ್ಟೋರೆಂಟ್ ಅಂತ ಹೇಳೋರು. ಅಲ್ಲಿ ಊಟ ಬರೀ ತಿಂಡಿ ತಿನ್ನೋದು, ಕಾಫಿ ತಿಂಡಿ ಇದ್ರೆ. ಹೋಟೆಲ್ ಅಂತ ಅಂದರೆ ಊಟ ತಿಂಡಿ ಎಲ್ಲ ಸಿಕ್ಕೋದು ಅಂತ. ಅದು ಇಷ್ಟು ಸ್ವಲ್ಪ ವ್ಯತ್ಯಾಸ ಇದೆ, ಅದಷ್ಟೇ ಅಲ್ಲ. ಈಗ ತಿಳ್ಕೊಳ್ಳೋಣ, ಕೆಫೆ ಬಗ್ಗೆ ಬರೋಣ. ನಾನು ನಿಮ್ಗೆ ಹೇಳಿದೆ ಮೊದಲೇ, ದೊಡ್ಡ ದೊಡ್ಡ ಹೋಟೆಲಲ್ಲೆಲ್ಲ ಕೆಫೆ ಹಾಕಿದ್ರು. ಮುಂದೆ ಬೇರೆ ಬೇರೆ ಹೆಸರಿತ್ತು, ಈಗ 1-2 ಇದೆ ಉಳ್ಕೊಂಡಿದೆ ಮೈಸೂರು. ಇವೆಲ್ಲ ಹೆಸರು ಚೇಂಜ್ ಆಗಿದೆ. ಕೆಲವು ಹೋಟೆಲ್ಗಳು ಅದು ಇಲ್ಲ, ಇವಾಗ ಬದಲಾವಣೆ ಆಗಿದೆ, ಹೆಸರು ಚೇಂಜ್ ಆಗಿದೆ, ಕೆಲವು ಮುಚ್ಚಿಬಿಟ್ಟಿದ್ದಾರೆ. ಕೆಫೆ ಅಂದ್ರೇನು? ಯಾವುದೇ ಕಾರಣಕ್ಕೂ ಊಟ ತಿಂಡಿ ಈ ಥರದ ವಸ್ತುಗಳು ನಮಗೆ ಅಲ್ಲಿ ಲಭ್ಯವಿದ್ದರೆ ಅದಕ್ಕೆ ಕೆಫೆ ಅಂತ ಕರೀಕೂಡುದು. ಕೆಫೆ ಅಂದರೆ ಕಾಫಿ ಟೀ ಜೊತೆಗೆ ಲಘು ಏನಾದರೂ ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಮ್ಮ ಈ ಸ್ಯಾಂಡ್ವಿಚ್ಚು, ಸಮೋಸ, ಆ ಹಿಟ್ಟಿನಿಂದ, ಅದಕ್ಕೆ ಫ್ಲೋರಿಂದ ಹೇಳ್ತಾರೆ, ಆ ಹಿಟ್ಟಿನಿಂದ ಮಾಡೋದು ಸ್ಯಾಂಡ್ವಿಚ್ಚು, ಸಮೋಸ, ಕಟ್ಲೆಟ್ಟು ಮತ್ತು ಲೈಟ್ ಸ್ನ್ಯಾಕ್ಸ್, ಈ ರೀತಿಯ ತಿನ್ನುವ ಪದಾರ್ಥಗಳು, ಕಾಫಿ ಟೀ, ಹಾಲು ಅಥವಾ ಬೋರ್ನ್ವಿಟಾ ಇರೋದು, ಈ ರೀತಿಯ ವಸ್ತುಗಳು ಅಲ್ಲಿ ಮಾರಾಟವಾದರೆ ಅದು ಮತ್ತೆ ಸಣ್ಣ ಪ್ರದೇಶ, ಅದು ಒಂದು ಚಿಕ್ಕ ಅಂಗಡಿ ಟೈಪ್ ಇರ್ಬೋದು, ಅದಕ್ಕೆ ಮಾತ್ರ ಕೆಫೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ರೀತಿ ಕೆಫೆ ಅಂತ ಇಟ್ಟಿದ್ರು ಅಂತ. ತುಂಬ ಫೇಮಸ್ ಹೋಟ್ಲಿತ್ತು ಮೈಸೂರಲ್ಲಿ, ಅದಕ್ಕೂ ಕೆಫೆ ಅಂತ ಕೊನೆಯಲ್ಲಿ ಬಂದಿತ್ತು ಅಂದ್ಕೊಂಡಿದ್ದಾರೆ. ಈಗ ತಮಗೆ ಇದು ಮನದಟ್ಟಾಗಿದೆ. ಕೆಫೆ ಅಂದರೆ ಕಾಫಿ ಟೀ ಮತ್ತು ಹಾಲು, ಈ ರೀತಿಯ ಅದು ಯಾವ್ದಾದ್ರು ಆಗ್ಬೋದು, ಬೋರ್ನ್ವಿಟಾ ಆಗಿರ್ಬೋದು, ರಾಗಿ ಮಾಲ್ಟ್, ಈ ಥರದ ವಸ್ತುಗಳು, ಹಾರ್ಲಿಕ್ಸ್, ಈ ಥರದ ವಸ್ತುಗಳು, ಮತ್ತು ಲಘುವಾದ ಲೈಟ್ ರಿಫ್ರೆಶ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಯಾವುದು ಸಮೋಸ, ಕಟ್ಲೆಟ್ಟು, ಇದು ಅದಕ್ಕೆ ಬ್ರೆಡ್ಡಿಂದ ಏನೋ ಕೊಡ್ತಾರಲ್ಲ ಅದಕ್ಕೆ, ಈ ರೀತಿಯ ವಸ್ತುಗಳು ಸಿಕ್ಕಿದೆ. ಅದಕ್ಕೆ ಸ್ಯಾಂಡ್ವಿಚ್, ಈ ರೀತಿಯ ವಸ್ತುಗಳು ಅಲ್ಲಿ ಲಭ್ಯವಿದ್ದರೆ ಅದಕ್ಕೆ ಕೆಫೆ ಅಂತ ಕರಿಬೇಕು. ಊಟ ತಿಂಡಿ ಎಲ್ಲ ಸಿಕ್ಕೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇಂಡಿಯನ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಕೆಫೆ ಅಂದರೆ ಅರ್ಥ ಆಗಿದೆ. ಕಾಫಿ ಟೀ ಜೊತೆಗೆ ಸಣ್ಣ ಲೈಟಾಗಿ ತಿಂಡಿ ಸಿಕ್ಕುವ ಪದಾರ್ಥ ಯಾವುದು, ಈ ಮುಂಚೆ ಹೇಳಿದ್ದೇನೆ ನಮಗೆ, ಸ್ಯಾಂಡ್ವಿಚ್ಚು ಮತ್ತು ಸಮೋಸ, ಕಟ್ಲೆಟ್, ಈ ರೀತಿಯ ಪದಾರ್ಥಗಳು ಸಿಕ್ಕಿದ್ರೆ ಅದು ಕೆಫೆ. ಎರಡನೇ ಬರೋಣ, ರೆಸ್ಟೋರೆಂಟ್ ಅಂದರೆ ಇದಕ್ಕೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತಾರೆ ಜನ. ಸ್ನೇಹಿತರೆ, ಇದು ಊಟ ತಿಂಡಿ ಎಲ್ಲ ಸಿಕ್ಕುವ ಸ್ಥಳ. ಕಾಫಿ, ಊಟ ತಿಂಡಿ ಎಲ್ಲ ಸಿಕ್ಕುವ ಸ್ಥಳ, ಇವೆರಡಕ್ಕೂ ವ್ಯತ್ಯಾಸ ಬಹಳ ಕಡಿಮೆ. ಆದರೆ ರೆಸ್ಟೋರೆಂಟ್ ಅಂದರೆ ಊಟ ತಿಂಡಿ ಸಿಗುತ್ತೆ, ಅಲ್ಲಿ ವಸತಿಯ ಸೌಕರ್ಯ ಇರುವುದಿಲ್ಲ. ನಾವು ಅಲ್ಲಿ ಉಳಿದುಕೊಂಡರೆ, ಊಟ ಮಾಡಿ ಅಲ್ಲಿ 1 ದಿವಸನ 2 ದಿವಸನ, ಕೆಲವು ದಿನಗಳು ಅಲ್ಲಿ ಇದ್ದರೆ, ಅಥವಾ 1 ದಿವಸ ಆಗಿರ್ಬೋದು, ಅಲ್ಲಿ ಹಾಲ್ಟ್ ಮಾಡಿದ್ರೆ ಅಥವಾ ಅಲ್ಲಿ ಸ್ಟೇ ಮಾಡಿದ್ರೆ ನಾವು ಅದಕ್ಕೆ ರೆಸ್ಟೋರೆಂಟ್ ಅಂತ ಹೇಳೋಕ್ಕಾಗಲ್ಲ. ಸಾರಿ, ಅಲ್ಲಿ ಹಾಲ್ಟ್ ಮಾಡಿದ್ರೆ ಮಾತ್ರ ಹೋಟೆಲ್ ಆಗುತ್ತೆ. ಅಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಇದ್ದು ವಸತಿಯ ವ್ಯವಸ್ಥೆ ಇಲ್ಲದೆ ಹೋದ ಕಡೆ ರೆಸ್ಟೋರೆಂಟ್. ನೋಡಿ, ಹೋಟೆಲ್ ಅಂದರೆ
ಹೋಟೆಲ್ ಅಂದರೆ ಅಲ್ಲಿ ಕಾಫಿ ತಿಂಡಿ ಊಟ ಮತ್ತು ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ, ಅದಕ್ಕೆ ವಸತಿಯ ಅನುಕೂಲ ಇರಬೇಕು. ಲಾಡ್ಜ್ ಅಂದರೆ ಅದು ಬರೀ ಉಳ್ಕೊಳ್ಳೋದಷ್ಟೇ, ಅಲ್ಲಿ ಊಟ ತಿಂಡಿ ಇಲ್ಲ. ಸಾಮಾನ್ಯವಾಗಿ ಹೋಟೆಲಲ್ಲಿ ಅಂದರೆ ಅಲ್ಲಿ ಊಟ ತಿಂಡಿಯ ಜೊತೆಗೆ ಉಳಿದುಕೊಳ್ಳುವ ಅನುಕೂಲ ಇದ್ದರೆ ಮಾತ್ರ ಹೋಟೆಲ್. ನಮಗೆ ಮಂದಟ್ಟಾಗಿದೆ ಅಂದರೆ ಇದು ಬಹಳ ನಮಗೆ ಗೊತ್ತಿರಬೇಕು. ನಾನು ನಿಮಗೆ ಹೇಳಿದೆ ಹಿಂದೆ, ನಮಗೆ ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗಲ್ಲಿ ಬಹಳ ಈ ಥರದ್ದೆಲ್ಲ ತುಂಬ ಇತ್ತು. ನಾವೇನು ಮಾಡ್ತೇವೆ, ನಮ್ಮ ಇಂಡಿಯನ್ಸು ನೋಡಿ, ಸ್ಟೋರ್ಸ್ ಅಂತ ಅಂದರೆ ಎಲ್ಲ ಸಿಕ್ಕುವ ಸ್ಥಳ. ಒಂದು ಬಿಡಿ ಅಂಗಡಿಗೂ ಸ್ಟೋರ್ಸ್ ಅಂತ ಹಾಕ್ಕೊಂಡಿರ್ತಾರೆ, ಸಿಗರೇಟ್ ಅಂಗಡಿಗೆ ಬಿಡಿ ಅಂಗಡಿಗೆ ಅದಿರುವಲ್ಲ ಈಗ ನೋಡಿ, ಹಾಗಾಗಿದೆ. ಕೆಫೆ ಅಂದರೆ ಯಾವುದೇ ಆಗಲಿ ಕಾಫಿ ಟೀ ಸಣ್ಣ ಲಘು ಉಪಹಾರ ಅಂತ ಹೇಳ್ತೀವಲ್ಲ, ಆ ಥರದ ಸ್ಥಳಕ್ಕೆ ಮಾತ್ರ ಕೆಫೆ ಇರಬೇಕು. ಊಟ ತಿಂಡಿ ಕಾಫಿ ಎಲ್ಲ ಸಿಕ್ಕುವ ಸ್ಥಳ, ಆದರೆ ಉಳಿದುಕೊಳ್ಳುವ ವಸತಿಯ ಅನುಕೂಲ ಇಲ್ಲದೇ ಇರುವ ಸ್ಥಳ ರೆಸ್ಟೋರೆಂಟ್. ಹೋಟೆಲ್ ಅಂದರೆ ಕಾಫಿ ತಿಂಡಿ ಊಟ ಮತ್ತು ಉಳಿದುಕೊಳ್ಳುವ ಅನುಕೂಲ, ವಸತಿಯ ಅನುಕೂಲ ಇರೋದು ಮಾತ್ರ ಹೋಟೆಲ್ ಆಗುತ್ತೆ. ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ನಾನು ನೋಡಿದಾಗ ಗೊತ್ತಾಯಿತು. ಫಸ್ಟ್ಗಳು ಗೊತ್ತಿಲ್ಲ, ನಾವು ಯಾಕೆ ಹಾಗೆ ಹಾಕ್ಕೊಳ್ತೀವಿ ಅಂತ ಗೊತ್ತಿಲ್ಲ, ಅದು ಯಾರ ಹೊಣೆನೋ ಗೊತ್ತಿಲ್ಲ. ಬಹುಶಃ ನಮ್ಮ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್, ಇಂಗ್ಲೀಷ್ ಎಕ್ಸಾಮನ್ನು ಫೇಸ್ ಮಾಡೋರು ಎಲ್ಲಿ ಬೇಕಾದರೂ ಈ ರೀತಿಯ ಪ್ರಶ್ನೆಗಳು ಅವರಿಗೆ ಬರಬಹುದು. ಇದು ತಿಳ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.